ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸಮ್ಮರ್ ಅಂತ ಹೇಳ್ತೀನಿ. ಯಾಕೆ ಸಮ್ಮರ್ ಅಂತ ಇದ್ದೀನಿ ಅಂದರೆ ಈ ಒಂದು ವಿಡಿಯೋ ಫುಲ್ ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ ಯಾಕೆ ವೆಲ್ಕಮ್ ಟು ಸಮ್ಮರ್ ಅಂತ ಇದ್ದಾರೆ ಅಂದ್ಬಿಟ್ಟು. ನಿಮಗೆ ಈ ವಿಡಿಯೋ ಸ್ಕಿಪ್ ಮಾಡಿದ್ರೆ ಕೊನೆವರೆಗೂ ನೋಡಿ ಅರ್ಥ ಆಗುತ್ತೆ. ಸೊ ಹಾಲಿಡೇಸ್ ಎಲ್ಲ ಎಂಜಾಯ್ ಮಾಡ್ತಾ ಇದ್ದೀರಾ, ಹಾಗೆ ವೆಕೇಷನ್ಸ್ಗೆಲ್ಲ ಹೋಗ್ತಾ ಇದ್ದೀರಾ ಸಮ್ಮರ್ ಹಾಲಿಡೇಸ್ ಇರೋದ್ರಿಂದ. ಸೊ ಇವತ್ತಿನ ಒಂದು ಕಂಟೆಂಟ್ ಏನು ಅಂತಂದರೆ, ಎಲ್ಲರೂ ಒಂದು ಆಚೆ ಹೋಗ್ತೀವಿ. ಈ ವೆದರ್ ನೋಡಿದ್ರೆ 32 ಡಿಗ್ರಿ ಇದುವರೆಗೂ ಇದೆ. ಆಚೆ ಒಂದು ಸ್ವಲ್ಪ ಹೋಗಿದ ತಕ್ಷಣ ಸ್ವೆಟ್ ಬರುತ್ತೆ, ಡ್ಯಾಮೇಜ್ ಆಗುತ್ತೆ, ಸನ್ ಟ್ಯಾನ್ ಆಗುತ್ತೆ. ಒಳಗಡೆ ಆಚೆ ಹೋಗಿ ಹೊರಗಡೆ ಬಂದಿದ ತಕ್ಷಣ ಆವತ್ತೇ ಗೊತ್ತಾಗೋದಿಲ್ಲ. ನೆಕ್ಸ್ಟ್ ನಮಗೆ ಆ ಒಂದು ಸ್ಕಿನ್ನು ಬ್ಲ್ಯಾಕ್ ಆಗ್ತಾ ಬರೋದು ಗೊತ್ತಾಗುತ್ತೆ. ಆ ಒಂದು ಸನ್ ಟ್ಯಾನ್ ಅಂತ ಬಂದರೆ ಅದನ್ನು ಕ್ಲಿಯರ್ ಮಾಡೋದು ತುಂಬ ಕಷ್ಟ ಆಗುತ್ತೆ. ಕೆಲವೊಂದು ಜಾಸ್ತಿ ಪ್ರಾಡಕ್ಟ್ಸ್ನ ನಾವು ಅಪ್ಲೈ ಮಾಡಬೇಕಾಗತ್ತೆ. ಅದಕ್ಕೆ ಸಾರಿ, ಸ್ವಲ್ಪ ಕಾಫ್ ಆಗಿದೆ, ವಾಯ್ಸ್ ಸ್ವಲ್ಪ ಸ್ಟ್ರಕ್ ಆಗ್ತಾಯಿದೆ, ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ಹಾಗೆ ಇನ್ನೊಂದೇನು ಅಂತಂದರೆ, ಇವತ್ತೊಂದು ಎಲ್ಲರೂ ಸನ್ಸ್ಕ್ರೀನ್ಸ್ನ ಅಪ್ಲೈ ಮಾಡೋದಿಲ್ಲ. ಮೇಯ್ನ್ ಏನು ಅಂತಂದರೆ ಮಾಯಿಶ್ಚರ್ವರೆಗೂ ಒಂದು ಸ್ಕಿನ್ ಕೇರ್ ಅನ್ನೋದು ಮೇಂಟೈನ್ ಮಾಡ್ತಾರೆ. ಮಾಯಿಶ್ಚರ್ ಹಚ್ಚಿದ್ಮೇಲೆ ಪೌಡರ್, ಒಂದು ಕಾಜಲ್, ಲಿಪ್ಸ್ಟಿಕ್ಕು ಅಲ್ಲಿವರೆಗೂ ಮಾಡಿ ಬಿಟ್ಬಿಡ್ತಾರೆ. ಈವನ್ ಜೆಂಟ್ಸು ಅಷ್ಟೇ, ಆ ಮಾಯಿಶ್ಚರ್ ಒಂದು ಹಚ್ಬಿಟ್ಟು ಇಲ್ಲ ಒಂದು ಲೋಷನ್ ಹಚ್ಬಿಟ್ಟು ಬಿಟ್ಬಿಡ್ತಾರೆ. ಅದೇ ಒಂದು ಪ್ರೊಟೆಕ್ಟ್ ಮಾಡುತ್ತೆ ನಮ್ಮ ಸ್ಕಿನ್ನ ಅಂದ್ಬಿಟ್ಟು. ಸೊ ಅದೆಲ್ಲ ನಿಜವಾಗ್ಲೂ ವರ್ಕೌಟ್ ಆಗೋದಿಲ್ಲ. ನಾವೇನಾದರೂ ಆಚೆ ಹೋಗ್ತೀವಿ ಅಂತಂದ್ರೇ ಅಲ್ಲ, ಈವನ್ ಮನೆಯಲ್ಲಿದ್ರೂ ಅಷ್ಟೇ, ನಾವು ಮೊಬೈಲ್ ನೋಡ್ತೀವಲ್ವ, ಇವಾಗ ಈ ಸ್ಕ್ರೀನ್ ಲೈಟ್ ಬಿದ್ದರೂ ನಮ್ಮ ಒಂದು ಸ್ಕಿನ್ ಡ್ಯಾಮೇಜ್ ಆಗುತ್ತೆ. ಹಾಗೆ UV ರೇಸ್ ಅನ್ನೋದು ಮನೆ ಒಳಗೆ ಕೂಡ ಎಂಟ್ರಿ ಆಗುತ್ತೆ. ಸೊ ಯಾವಾಗೂ ನಮ್ಮ ಸ್ಕಿನ್ನ ನಾವು ಪ್ರೊಟೆಕ್ಟ್ ಮಾಡ್ಕೊತಾ ಇರಬೇಕಾಗುತ್ತೆ. ಅದು ಪ್ರೊಟೆಕ್ಟ್ ಮಾಡೋದು ಯಾವುದು ಅಂತಂದರೆ, ಏನು ಅಪ್ಲೈ ಮಾಡಿದ್ರೆ ನಮಗೆ ಪ್ರೊಟೆಕ್ಟ್ ಮಾಡುತ್ತೆ ಹೇಳಿ? ಸನ್ಸ್ಕ್ರೀನ್ಸ್. ಕೆಲವೊಬ್ರಿಗೆ ಗೊತ್ತಿರುತ್ತೆ, ಕೆಲವೊಬ್ರಿಗೆ ಗೊತ್ತಿರಲ್ಲ. ಸನ್ಸ್ಕ್ರೀನ್ ಅನ್ನೋದು ತುಂಬ ಇಂಪಾರ್ಟೆಂಟು ನಮ್ಮ ಒಂದು ಸ್ಕಿನ್ ಕೇರಲ್ಲಿ. ನಾನೊಂದು ಸನ್ಸ್ಕ್ರೀನ್ನ ಇವತ್ತು ಸಜೆಸ್ಟ್ ಮಾಡ್ತಾ ಇದ್ದೀನಿ. ಆಲ್ಮೋಸ್ಟ್ ನೀವು ಸನ್ಸ್ಕ್ರೀನ್ಸ್ನ ಅಪ್ಲೈ ಮಾಡ್ತಾ ಇರ್ತೀರಾ. ಕೆಲವೊಬ್ರಿಗೆ ಏನಾಗುತ್ತೆ ಅಂದರೆ, ಸನ್ಸ್ಕ್ರೀನ್ಸ್ ಏನಾಗುತ್ತೆ, ಫಸ್ಟ್ ಒನ್ ಬಂದುಬಿಟ್ಟು ಏನೋ ಅಪ್ಲೈ ಮಾಡಿದ ತಕ್ಷಣ ಕ್ಯಾಸ್ಟ್ ಉಳ್ಕೊಂಡ್ಬಿಡುತ್ತೆ. ಸೆಕೆಂಡ್ ಒನ್ ಬಂದುಬಿಟ್ಟು ಹಚ್ಚಿದ ಒಂದು ಹಾಫ್ ಆನ್ ಅವರ್ಗೆ ಒಂದು ಸ್ಕಿನ್ ಕಲರ್ ಅನ್ನೋದು ಚೇಂಜ್ ಆಗ್ತಾ ಇರುತ್ತೆ, ಬ್ಲ್ಯಾಕ್ ಕಲರ್. ಅದರಲ್ಲಿ ಸಮ್ ಆಕ್ಸಿಡೈಡ್ಸ್ ಏನೋ ಇರುತ್ತೆ ಕೆಲವೊಂದು ಸನ್ಸ್ಕ್ರೀನ್ಸಲ್ಲಿ. ಆ ಸನ್ಸ್ಕ್ರೀನ್ಸ್ ಸ್ಕಿನ್ನ ಏನೋ ಬ್ಲ್ಯಾಕ್ ಕಲರ್ ಟರ್ನ್ಔಟ್ ಮಾಡುತ್ತೆ. ಅದು ಈ ಒಂದು ಏರ್ಗೆ ಎಕ್ಸ್ಪೋಸ್ ಆಗಿಬಿಟ್ಟು. ಇನ್ನೊಂದೇನು ಅಂತಂದರೆ, ಸ್ವೆಟ್ ಥರ ಬಂದುಬಿಡುತ್ತೆ. ಎಲ್ಲ ಸನ್ಸ್ಕ್ರೀನ್ಸು ಅಂತ ನಾನು ಹೇಳೋದಿಲ್ಲ. ಸರ್ಚ್ ಮಾಡಿದ ಮೇಲೆ ಕೆಲವೊಬ್ಬರಿಗೆ ನಮ್ಮ ಸ್ಕಿನ್ ಟೋನ್ ಮೇಲೆ ಕೆಲವೊಂದು ಸನ್ಸ್ಕ್ರೀನ್ಸ್ ಅನ್ನೋದು ಸೂಟಬಲ್ ಆಗುತ್ತೆ. ಇವತ್ತು ನಾನೊಂದು ಸನ್ಸ್ಕ್ರೀನ್ ನೋಡಿಸ್ತಾ ಇದ್ದೀನಿ. ಅದೇನು ಅಂತಂದರೆ, ಡಾಕ್ಟರ್ ಶೆಟ್ಟಿಸ್ ಅವ್ರದ್ದು ಕೇಸರ್ ಅಂಡ್ ಕೋಜಿಕ್ ಆ್ಯಸಿಡ್ ಅಂತ. ಇದರಲ್ಲಿ ಡಿಫ್ರೆಂಟ್ ಟೈಪ್ಸ್ ಇದೆ, ಸುಮಾರು ಕಾಂಬಿನೇಷನ್ಸ್ ಇದೆ ಇದರಲ್ಲಿ. ಬಟ್ ನಾನು ಯೂಸ್ ಮಾಡ್ತಾ ಇರೋದು ಕೇಸರ್ ಆ್ಯಂಡ್ ಕೋಜಿಕ್ ಆ್ಯಸಿಡ್ ಅಂದ್ಬಿಟ್ಟು. ಇದು ಬಂದುಬಿಟ್ಟು ಕಾಂಬಿನೇಷನ್ ಸ್ಕಿನ್ಗೆ. ಕಾಂಬಿನೇಷನ್ ಸ್ಕಿನ್ ಏನು ಅಂತಂದರೆ, ನಾವು ಫೇಸ್ ವಾಶ್ ಮಾಡಿದ ತಕ್ಷಣ ಒಂದು ಸ್ಕಿನ್ ಡ್ರೈ ಫೀಲ್ ಆಗ್ತಾ ಇರುತ್ತೆ. ಸ್ವಲ್ಪ ಹೊತ್ತು ಬಿಟ್ಟಿದ ಮೇಲೆ ಏನು ಒಂದು ಸ್ವಲ್ಪ ಆಯಿಲಿ ಆಗುತ್ತೆ. ಇದನ್ನು ನಾವು ಕಾಂಬಿನೇಷನ್ ಸ್ಕಿನ್ ಅಂದ್ಬಿಟ್ಟು ಕರಿತೀವಿ. ಇದರಲ್ಲಿ ಕೇಸರ್ ಆ್ಯಂಡ್ ಕೋಜಿಕ್ ಆ್ಯಸಿಡ್ ಇರೋದ್ರಿಂದ ಏನೋ ಒಂದು ಸಣ್ಣ ಟ್ಯಾನ್ ಆಗಿದ್ದರೆ ಅದು ಫೇಡ್ ಔಟ್ ಆಗುತ್ತೆ. ಬ್ಲ್ಯಾಕ್ ಮಾರ್ಕ್ಸು, ಪಿಗ್ಮೆಂಟೇಷನ್ ಇದ್ರೂ ಫೇಡ್ ಔಟ್ ಆಗುತ್ತೆ. ಹಾಗೆ ಒಂದು ಸ್ಕಿನ್ ಟೋನ್ನ ಒಂದು ಬ್ರೈಟನ್ ಮಾಡುತ್ತೆ. ಇದೇನು ಅಂತಂದರೆ, UVA ಆ್ಯಂಡ್ B ರೇಸ್ ಆ್ಯಂಡ್ ಬ್ಲೂ ಲೈಟ್ ಪ್ರೊಟೆಕ್ಷನ್ನು. ಆಮೇಲೆ ಇದರಲ್ಲಿ SPF 50+, ಹಾಗೆ PA+++ ಇದೆ ಇದರಲ್ಲಿ. ಕೆಲವೊಂದು ಮಾಯಿಶ್ಚರಲ್ಲೆಲ್ಲ ಏನಂತ ಇವಾಗ ಬರ್ತಾ ಇರೋ ಮಾಯಿಶ್ಚರ್ಸಲ್ಲೆಲ್ಲ ಏನು ಬರ್ತಾ ಇದೆ ಅಂತಂದರೆ, ಆ ಮಾಯಿಶ್ಚರ್ಸಲ್ಲೇ ಸನ್ಸ್ಕ್ರೀನ್ ಆ್ಯಡೆಡ್ 30+ ಅಂತ ಇರುತ್ತೆ. ಸೊ ಅವೆಲ್ಲ ನಮಗೆ ವರ್ಕೌಟ್ ಆಗೋದಿಲ್ಲ. 50+ ಇರಬೇಕು. ಈ ಒಂದು ಟೆಂಪರೇಚರ್ಗೆ 50+ ಇರೋವಂಥ ಸನ್ಸ್ಕ್ರೀನ್ಸ್ ಯೂಸ್ ಮಾಡಿದ್ರೇ ಸ್ವಲ್ಪ ಒಂದು ಸನ್ ಡ್ಯಾಮೇಜ್ ಆಗೋದ್ರಿಂದ, ಸ್ಕಿನ್ ಡ್ಯಾಮೇಜ್ ಆಗೋದ್ರಿಂದ, ಸನ್ ಡ್ಯಾಮೇಜ್ ಅಲ್ಲ, ಸ್ಕಿನ್ ಡ್ಯಾಮೇಜ್ ಆಗೋದ್ರಿಂದ ಸ್ವಲ್ಪ ಪ್ರೊಟೆಕ್ಟ್ ಮಾಡುತ್ತೆ. ಹಾಗಾಗಿ ಈ ಒಂದು ಕೇಸರ್ ಆ್ಯಂಡ್ ಕೋಜಿಕ್ ಆ್ಯಸಿಡ್ನ ನಾನು ಒಂದು ಸಜೆಸ್ಟ್ ಮಾಡ್ತೀನಿ ಕಾಂಬಿನೇಷನ್ ಸ್ಕಿನ್ ಅವ್ರಿಗೆ. ಇದ್ರ ಮೇಲೆ ಆಲ್ ಸ್ಕಿನ್ ಟೈಪ್ಸ್ ಅಂತ ಇದೆ, ಆಲ್ ಸ್ಕಿನ್ ಟೈಪ್ಸ್ಗೆ ಯೂಸ್ ಆಗುತ್ತೆ. ನಂದು ಕಾಂಬಿನೇಷನ್ ಸ್ಕಿನ್ ಆಗೋದ್ರಿಂದ ನಾನು ಎಕ್ಸ್ಪೆಷಲಿ ಹೇಳ್ತಾ ಇದ್ದೀನಿ. ಸೊ ಎಲ್ಲರೂ ಯೂಸ್ ಮಾಡ್ಬೋದು, ಆಲ್ ಸ್ಕಿನ್ ಟೈಪ್ಸ್ ಅಂದ್ಬಿಟ್ಟು. ಇದನ್ನು ಡೇ ಆ್ಯಂಡ್ ಈವ್ನಿಂಗ್ ಯೂಸ್ ಮಾಡಬೇಕು, 2 ಟೈಮ್ಸ್ ಯೂಸ್ ಮಾಡಬೇಕಾಗುತ್ತೆ. ಆಲ್ಮೋಸ್ಟ್ ನಾನು 2 ಕಂಪ್ಲೀಟ್ ಮಾಡಿ, ಇದು ನಂದು ಥರ್ಡ್ ಪರ್ಚೇಸಿಂಗು. ಡಾಕ್ಟರ್ ಶೆಟ್ಟಿಸ್ ಫಾರ್ ಇಂಡಿಯನ್ ಸ್ಕಿನ್ ಅದು ರೆಕಮೆಂಡ್ಸ್ ಕೇಸರ್ ಆ್ಯಂಡ್ ಕೋಜಿಕ್ ಆ್ಯಸಿಡ್. ಕೇಸರ್ ಅಂದರೆ ನಿಮಗೆ ಗೊತ್ತಿರುತ್ತೆ ಬೆನಿಫಿಟ್ಸ್ ಅದರದ್ದು ಏನೇನು ಅಂತ. ಪ್ಲಸ್ ಕೋಜಿಕ್ ಆ್ಯಸಿಡ್ ಇವಾಗ
ಅದನ್ನು ಎಲ್ಲ ಆ್ಯಡ್ ಮಾಡ್ತಾ ಇದ್ದಾರೆ ಸ್ಕಿನ್ ವೈಟ್ನಿಂಗ್ಗೆ. ನೆಕ್ಸ್ಟ್ ಇನ್ನೊಂದೇನೆಂದರೆ 1% ನಯಾಸಿನಮೈಡ್ ಇದೆ ಇದರಲ್ಲಿ. ಮಿನರಲ್ಸ್ ಆ್ಯಂಡ್ ಆರ್ಗ್ಯಾನಿಕ್ ಫಿಲ್ಟರ್ಸ್ ಇರುತ್ತೆ ಇದರಲ್ಲಿ. ಸೊ ಇದೊಂದು ಹಚ್ಚಿದ ತಕ್ಷಣ ಏನು ಅಂತಂದರೆ ನೀಟಾಗಿ ಬ್ಲೆಂಡ್ ಆಗುತ್ತೆ. ನಿಮಗೆ ನೋಡಿಸ್ತೀನಿ ನೋಡಿ. ಹಚ್ಚಿದ ತಕ್ಷಣ ನೀಟಾಗಿ ಬ್ಲೆಂಡ್ ಆಗುತ್ತೆ. ಯಾವುದೇ ವೈಟ್ ಕ್ಯಾಸ್ಟ್ ಅನ್ನೋದು ಉಳ್ಕೊಳ್ಳೋದಿಲ್ಲ ಫೇಸ್ ಮೇಲೆ. ಹಾಗೆ ಬೇಗನೆ ಅಬ್ಸರ್ವ್ ಆಗುತ್ತೆ. ಸ್ಕಿನ್ ಟೋನ್ಗೆ ಸೆಟ್ ಆಗಿಬಿಡುತ್ತೆ. ಯಾವುದೇ ಸ್ಕಿನ್ ಟೋನ್ ಆಗಿರ್ಬೋದು ಸೆಟ್ ಆಗಿಬಿಡುತ್ತೆ. ಹಾಗೆ ಒಂದು ಲಾಂಗ್ ಲಾಸ್ಟಿಂಗ್ ಆಗಿದೆ, ಸ್ವೆಟ್ ಪ್ರೂಫ್. ಇನ್ನೇನು ಹೇಳಬೇಕು ಇದ್ರ ಬಗ್ಗೆ ಎಲ್ಲ. ಸೊ ಒನ್ಸ್ ನೀವು ಯೂಸ್ ಮಾಡಿ ನಿಮಗೆ ಗೊತ್ತಾಗುತ್ತೆ. ಏನಾದರೂ ಡೌಟ್ಸ್ ಇದ್ದರೆ, ನಿಮ್ಗೇನಾದರೂ ಇದ್ರ ಪ್ರಾಡಕ್ಟ್ ಲಿಂಕ್ ಬೇಕು ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ಲಿಂಕ್ ಅಂತ ಕಮೆಂಟ್ ಮಾಡಿ, ನಾನು ನಿಮಗೆ ಡೈರೆಕ್ಟ್ ಲಿಂಕ್ ಕಳಿಸ್ಕೊಡ್ತೀನಿ. ಇದರದ್ದು ಕಾಸ್ಟ್ ಬಂದುಬಿಟ್ಟು ಇದು 50 ಗ್ರಾಮ್ಸ್. ಇದಕ್ಕಿಂತ ಚಿಕ್ಕದು ಬರುತ್ತೆ, ಅದು 300+ ಇದೆ. ಇದು 450+ ಇದು. ಸೊ ನಮಗೆ ಸ್ಟಾರ್ಟಿಂಗ್ ಸಿಗೋದೆ ಇನ್ನೊಂದು 30 ಗ್ರಾಮ್ಸಿಂದ ಸಿಗುತ್ತೆ. ಚಿಕ್ಕದು ಇಷ್ಟೇ. ಅದಾದಮೇಲೆ ನೆಕ್ಸ್ಟ್ ಬಂದುಬಿಟ್ಟು 50 ಗ್ರಾಮ್ಸ್ ಇದು. ಸೊ ಆಲ್ಮೋಸ್ಟ್ ನಮಗೆ 1 ಮಂತ್ 1.5 ಮಂತ್ ಇದು ಯೂಸ್ ಆಗುತ್ತೆ. ನಾವು ಏನೋ ಮಾಯಿಶ್ಚರ್ ಯೂಸ್ ಮಾಡ್ದಂಗೆ ಮಾಡಬಾರ್ದು. ಇದೊಂದು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲೇ ತೊಗೊಂಡು ಅಪ್ಲೈ ಮಾಡಬೇಕಾಗುತ್ತೆ. ಸೊ ಇದು ಇವತ್ತಿನ ವಿಡಿಯೋ. ಒಂದು ಸನ್ಸ್ಕ್ರೀನ್ ಯಾವುದು ಯೂಸ್ ಮಾಡಬೇಕು ಅಂತ. ನೆಕ್ಸ್ಟ್ ಡ್ರೈ ಸ್ಕಿನ್ ಅವ್ರಿಗೆ ಯಾವುದು ಚೆನ್ನಾಗಿರುತ್ತೆ, ಆಯಿಲಿ ಸ್ಕಿನ್ ಅವ್ರಿಗೆ ಯಾವ್ದು ಚೆನ್ನಾಗಿರುತ್ತೆ, ಸೆನ್ಸಿಟಿವ್ ಸ್ಕಿನ್ ಅವ್ರಿಗೆ ಯಾವ್ದು ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಮುಂದಿನ ವೀಡಿಯೋಸಲ್ಲಿ ತಿಳಿಸ್ತಾ ಹೋಗ್ತೀನಿ. ಇನ್ನೂ ಯಾರಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ದಿರೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ನಿಮ್ಮ ಒಂದು ಸಪೋರ್ಟ್ ನನಗೆ ತುಂಬಾ ಇಂಪಾರ್ಟೆಂಟ್. ಹಾಗೆ ಮುಂದಿನ ವಿಡಿಯೋಲ್ಲಿ ಸಿಗೋಣ. ಆ್ಯಂಡ್ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಇದು ಶೇರ್ ಮಾಡಿದ್ರೆ ಅವ್ರಿಗೂ ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.